ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹುತ್ತಿಟ್ಟ ಆರೋಪ ಮಾಡಿದಂತಹ ಈ ಅನಾಮಿಕ ದೂರುದಾರನನ್ನ ಎಸ್ಐಟಿಯ ವಶದಲ್ಲಿ ಇಟ್ಕೊಳ್ಳಬೇಕು ಅಂತ ಮನವಿ ಮಾಡಲಾಗಿದೆ. ಈತನ ಮೇಲೆ ಅನುಮಾನ ವ್ಯಕ್ತಪಡಿಸಿ ಎಸ್ಐಟಿಗೆ ಶ್ಯಾಮ್ ಸುಂದರ್ ಪತ್ರ ಬರೆದಿದ್ದಾರೆ. ಬೆಳ್ತಂಗಡಿ ನಡ ಗ್ರಾಮದ ಶ್ಯಾಮ್ ಸುಂದರ್ ಎಸ್ಐಟಿಗೆ ಈ ರೀತಿ ಪತ್ರ ಬರೆದಿದ್ದಾರೆ. ವಕೀಲರ ಜೊತೆ ಮಂಗಳೂರಿನ ರೂಮಲ್ಲಿ ದೂರುದಾರ ಇದ್ದಾನೆ. ಉಜಿರೆಯ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಈತ ಉಳಿದುಕೊಂಡಿರೋದು ಯಾಕೆ? ಅನಾಮಿಕನನ್ನ ಎಸ್ಐಟಿ ತಮ್ಮ ಸುಪರ್ದಿಯಲ್ಲೇ ಇಟ್ಕೊಳ್ಬೇಕಾಗಿತ್ತು. ಆದರೆ ಈತ ಖಾಸಗಿ ವ್ಯಕ್ತಿಯ ಜೊತೆ ಉಳಿದುಕೊಂಡಿದ್ದಾನೆ. ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತ ತನಿಖೆಯನ್ನು ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಅಧಿಕಾರಿಗಳಿಗೆ ಶ್ಯಾಮ್ ಸುಂದರ್ ಅನ್ನುವಂಥ ವ್ಯಕ್ತಿ ಈ ರೀತಿ ಮನವಿ ಮಾಡಿದ್ದಾರೆ. ಅಂದರೆ ಈ ಅನಾಮಧೇಯ ದೂರುದಾರ ಇದ್ದಾನಲ್ಲ, ನಾನು ಈ ಸ್ಥಳಗಳಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿ ಈಗ 13 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿ ತೋರಿಸಿದ್ದಾತ. ಸದ್ಯ ಎಲ್ಲ ಪಾಯಿಂಟ್ಗಳಲ್ಲೂ ಎಸ್ಐಟಿ ಹುತ್ಖನನ ಮಾಡಿ ಅಲ್ಲಿ ಏನು ಸಿಗುತ್ತೆ ಸಾಕ್ಷಿಗಳು, ಅಸ್ಥಿಪಂಜರ, ಕಳೆಬರಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರಲ್ಲ, ಈತನನ್ನ ಎಸ್ಐಟಿಯ ಸುಪರ್ದಿಯಲ್ಲೇ ಇಟ್ಕೊಳ್ಬೇಕು. ಆದರೆ ಈಗ ಆತ ಪೊಲೀಸರ ಸುಪರ್ದಿಯಲ್ಲಿಲ್ಲ. ವಕೀಲರೊಬ್ಬರ ಜೊತೆ ರೂಮ್ನಲ್ಲಿ ತಂಗಿದ್ದಾನೆ. ಉಜಿರೆಯ ಖಾಸಗಿ ವ್ಯಕ್ತಿಯೊಬ್ಬರ ಮನೆಯಲ್ಲಿ ಈತ ಇರ್ತಾನೆ. ಹೀಗಿದ್ದಾಗ ನಿಷ್ಪಕ್ಷಪಾತ ತನಿಖೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್ಐಟಿ ತನಿಖೆಯ ಮೇಲೆ ವಿಶ್ವಾಸ ಮೂಡಬೇಕು ಅಂತಾದರೆ, ಅಥವಾ ಯಾವುದೇ ರೀತಿಯಾದಂಥ ಇಲ್ಲಿ ಪ್ರಭಾವಗಳು ವರ್ಕ್ ಆಗಬಾರ್ದು, ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತಾದರೆ ಈತನನ್ನು ಎಸ್ಐಟಿಯ ಸುಪರ್ದಿಯಲ್ಲೇ ಇಟ್ಕೊಂಡು ಅದಾದ ಬಳಿಕ ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತಾ ಹೋಗಬೇಕಾಗತ್ತೆ ಅಂತ. ಬೆಳಗ್ಗೆ ಇಷ್ಟೊತ್ತಿಗೆ ಅಲ್ಲಿ ಸ್ಥಳ ಪರಿಶೀಲನೆ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ವಕೀಲರ ಜೊತೆ ಆತ ಸ್ಥಳಕ್ಕೆ ಬರ್ತಾನೆ. ತಾನು ತೋರಿಸುವಂಥ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡಿ ಅಂತ ಹೇಳ್ತಾನೆ. ಇಡೀ ಎಸ್ಐಟಿ ಟೀಮ್ ಜೊತೆಗೆ ಸಿಬ್ಬಂದಿ ಆ ಸ್ಥಳಗಳಲ್ಲಿ ನೆಲ ಬಗೆದು ಅಲ್ಲಿ ಸಾಕ್ಷಿಗಳಿಗಾಗಿ, ಅಸ್ಥಿಪಂಜರ, ಕಳೆಬರಕ್ಕಾಗಿ ಹುಡುಕಾಟ ನಡೆಸ್ತಾರೆ. ಅವತ್ತಿನ ಕಾರ್ಯಾಚರಣೆ ಅಂತ್ಯ ಆಯಿತು ಅಂತ ಆದಮೇಲೆ ಮತ್ತೆ ಆತ ತಾನು ಬಂದಿದ್ದಂಥವ್ರ ಜೊತೆ ವಾಪಸ್ ಹೋಗ್ತಾನೆ. ಅಲ್ಲಿ ಬೇರೆ ವ್ಯಕ್ತಿಗಳ ಜೊತೆ ಆತ ತಂಗಿರೋದು ಗೊತ್ತಾಗ್ತಾ ಇದೆ. ಇದು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕಂದರೆ ಇದನ್ನು ಹೇಗೆ ಬೇಕಾದರೂ ತಿರುಚೋದು ಮತ್ತಿನ್ಯಾವುದೋ ರೀತಿಯಾದಂಥ ಅನುಮಾನಾಸ್ಪದ ಘಟನೆಗಳಿಗೆ ದಾರಿ ಮಾಡಿಕೊಡುವಂಥದ್ದಾಗಬಹುದು. ಹೀಗಾಗಿ ಈತ ಪ್ರಮುಖ ದೂರುದಾರನಾಗಿದ್ದಾನೆ. ಈತ ಮಾಡಿರುವಂಥ ಆರೋಪ ಬಹಳ ದೊಡ್ಡ ಮತ್ತು ಗಂಭೀರ ಸ್ವರೂಪದ ಆರೋಪ. ನೂರಾರು ಶವಗಳನ್ನು ನನ್ನ ಕೈಯಾರೆ ಹೂತಿಟ್ಟಿದ್ದೀನಿ, ಆ ಜಾಗಗಳು ನನಗೆ ಈಗಲೂ ಗೊತ್ತಿದೆ, ಅದನ್ನು ನಾನು ತೋರಿಸ್ತೀನಿ ಅನ್ನುವಂಥ ಆರೋಪವನ್ನು ಮಾಡಿ ಈತ ನ್ಯಾಯಾಲಯದ ಮುಂದೆ ಬಂದಿದ್ದದ್ದು. 164 ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾನೆ. ಅದಾದ ಮೇಲೆ ಒತ್ತಡ ಬಂದಿದ್ದ ಕಾರಣ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿ ಈಗ ತನಿಖೆ ವೇಗ ಪಡೆದುಕೊಂಡಿದೆ. 13 ಪಾಯಿಂಟ್ಗಳ ಪೈಕಿ ಆಲ್ಮೋಸ್ಟ್ ಬಹುತೇಕ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಕಾರ್ಯಾಚರಣೆ ನಡೆದಿದೆ. ಇವತ್ತು ಬೆಳಗ್ಗೆಯಿಂದ ಈ 13ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ನಡಿಬೇಕು. ಅದಕ್ಕೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಟೆಕ್ನಿಕನ್ನು ಬಳಸಬೇಕು ಅಂತ ಕೂಡ ಮತ್ತೊಂದು ಕಡೆ ಮನವಿ ಕೇಳಿ ಬರ್ತಾ ಇದೆ. ಯಾಕಂದರೆ ಬಹಳ ವಿಸ್ತಾರವಾಗಿರುವಂಥ ಜಾಗ ಅದು, ಮತ್ತು ಅಲ್ಲಿ ಸಂಪೂರ್ಣವಾಗಿ ಅಗೆದು ಹುಡುಕಾಡೋದು ಕಷ್ಟ. ಹೀಗಾಗಿ ಆಧುನಿಕ ತಂತ್ರಜ್ಞಾನದ ಮೊರೆ ಹೋಗಬೇಕು ಅನ್ನುವಂಥ ಮನವಿ, ಆಗ್ರಹಗಳು ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಶ್ಯಾಮ್ ಸುಂದರ್ ಅನ್ನುವಂಥ ವ್ಯಕ್ತಿ ಈ ರೀತಿ ಮನವಿ ಮಾಡಿದ್ದಾರೆ. ಈ ಅನಾಮಿಕ ದೂರುದಾರ ಯಾರಿದ್ದಾನೆ, ಈತನನ್ನು ಎಸ್ಐಟಿ ತನ್ನ ಸುಪರ್ದಿಯಲ್ಲೇ ಇಟ್ಕೊಳ್ಬೇಕು, ಆಗ ಮಾತ್ರ ನಿಷ್ಪಕ್ಷಪಾತವಾದಂಥ ತನಿಖೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಉಲ್ಲೇಖಿಸಿ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.